ರಾಜ್ಯದ 3 ಕ್ಷೇತ್ರಗಳಿಗೆ ಮತದಾನ ಬೈ ಎಲೆಕ್ಷನ್ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ 3 ಕ್ಷೇತ್ರಗಳಲ್ಲಿ ಮತದಾನ ಚುರುಕನ್ನು ಪಡ್ಕೊಂಡಿದೆ. ಚನ್ನಪಟ್ಟಣದ ಸ್ವಗ್ರಾಮ ಚಕ್ಕೆರೆಯಲ್ಲಿ ಸಿಪಿ ಯೋಗೇಶ್ವರ್ ಮತದಾನವನ್ನು ಮಾಡಿದ್ದಾರೆ. ಶಿಗ್ಗಾಂವಿಯಲ್ಲಿ ಮತ ಚಲಾಯಿಸಿದ್ದಾರೆ 95 ವರ್ಷದ ವೃದ್ಧೆ ದುರ್ಗಮ್ಮ. ಇವೆಲ್ಲ ಹೈಲೈಟ್ಸ್. ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಎರಡೂ ಕಡೆ, ಅಂದರೆ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಸಂಡೂರಲ್ಲಿ ಸ್ವಲ್ಪ ಕಡಿಮೆ ಇದೆ ವೋಟಿಂಗ್ ಪರ್ಸೆಂಟೇಜ್. ಬಟ್ ಚನ್ನಪಟ್ಟಣ ಅಂಡ್ ಶಿಗ್ಗಾಂವಿ ಚೆನ್ನಾಗಿದೆ. ಸಿ ಪಿ ಯೋಗೇಶ್ವರ್ ಅವರು ಚಕ್ಕೆರೆ ಗ್ರಾಮ ಅವರ ಸ್ವಗ್ರಾಮ, ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಹೌದು. ಸೊ ಅವರು ತಮ್ಮ ಕ್ಷೇತ್ರಕ್ಕೆ ಬಂದು, ತಮ್ಮ ಊರಿಗೆ ಬಂದು ಅವರ ಊರಿನಲ್ಲಿ ಅವರು ಮತವನ್ನು ಚಲಾಯಿಸಿದ್ದಾರೆ. ಅವರು ಮತ ಚಲಾವಣೆ ಮಾಡಿ ಹೊರಬಂದ ನಂತರ ಅವರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ 3 ಸಹೋದ್ಯೋಗಿಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ಶ್ರೀನಿವಾಸ್, ಶಿಗ್ಗಾಂವಿಯಿಂದ ಫಕೀರಯ್ಯ ಮತ್ತು ಸಂಡೂರಿನಿಂದ ವಿನಯ್. ಸೊ ಮೊದಲಿಗೆ ನಾನು ಶ್ರೀನಿವಾಸ್ನ ಮಾತನಾಡಿಸ್ತೀನಿ. ಶ್ರೀನಿವಾಸ್, 3.5 ಗಂಟೆಗಳ ಕಳೀತಾ ಬಂತು, ಆದರೆ ಯಾಕೋ ನಿರೀಕ್ಷಿತ ಮಟ್ಟದಲ್ಲಿ ಮತದಾನ ಆಗಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಬರ್ತಿರೋ ಮಾಹಿತಿ. ತಾವು ಕಂಡಂತೆ ಹೇಗೆ? ಅರವಿಂದ್, ಹೌದು, ಚನ್ನಪಟ್ಟಣದಲ್ಲಿ 9 ಗಂಟೆ ಅಷ್ಟೊತ್ತಿಗೆ 10.5% ಮತದಾನ ಆಗಿತ್ತು. ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ವ್ಯವಸಾಯ ರೈತರಿರೋದ್ರಿಂದ ಬೆಳಗ್ಗೆ ಕೆಲಸಗಳಿಗೆ ಹೋಗಿರ್ತದೆ, ಹೊರದ ಕೆಲಸಗಳನ್ನು ಮುಗಿಸ್ಕೊಂಡು ಬರುವಂತಹ ತಡ ಆಗುತ್ತೆ. ಹಾಗಾಗಿ 10 ಗಂಟೆ ನಂತರ ಮತದಾನ ಚುರುಕುವನ್ನು ಪಡ್ಕೊಳ್ಬಹುದು. ನಾನೀಗ ದೊಡ್ಡ ಮಳೂರು ಬೂತ್ನಲ್ಲಿದ್ದೇನೆ. ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಗಳು ಬರ್ತಿದ್ದಾವೆ. ಸರದಿ ಸಾಲಲ್ಲಿ ನಿಂತು ಮತದಾರರು ಮತವನ್ನ ಹಾಕ್ತಿದ್ದಾರೆ. ನಾವು ಈಗಾಗಲೇ ಹೇಳಿದಾಗೆ ಚನ್ನಪಟ್ಟಣ ಹೈವೋಲ್ಟೇಜ್ ಕ್ಷೇತ್ರ, 2 ಕುಟುಂಬಗಳ ರಾಜಕೀಯವಾಗಿ ಒಂದು ಫೈಟ್ ಇರುವಂತಹ ಕ್ಷೇತ್ರ. ಸೊ ಸಹಜವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಿರುಸಿನವಾದಂತಹ ಮತದಾನ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ನಾನು ಈಗಾಗಲೇ ಹೇಳಿದಾಗೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ 10.5% ಆಗಿತ್ತು. ಈಗಲೂ ಕೂಡ ಜನರು 10 ಗಂಟೆ ನಂತರ ಜನರು ಮತದಾನ ಕೇಂದ್ರಕ್ಕೆ ಬಂದು ಮತವನ್ನ ಚಲಾವಣೆ ಮಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ವಯಸ್ಸಾದವರು ಕೂಡ ಈ ಒಂದು ಮತಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನ ಪ್ರತಿಪಾದಲಿಕ್ಕೆ ಬಂದಿರುವಂತದ್ದು. ಸಕಲ ಸಿದ್ಧತೆಗಳನ್ನ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ, ಭದ್ರತೆಗಳನ್ನ ಕೊಟ್ಟಿರುವಂತದ್ದು. ನಾನು ನಿಮ್ಗೆ ಎರಡು ಬೂತ್ ಇದೆ ಇಲ್ಲಿ. 2 ಬೂತ್ ನಲ್ಲೂ ಕೂಡ ಸರದಿ ಸಾಲಲ್ಲಿ ನಿಂತು ಮತದಾನವನ್ನ ಮಾಡುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಿದ್ದಾವೆ. ಸಹಜವಾಗಿ ಯುವಕರು, ವಯಸ್ಸಾದವರು, ಮಹಿಳೆಯರು ಎಲ್ಲರೂ ಕೂಡ ಉತ್ಸಾಹದಿಂದ ಬರ್ತಿದ್ದಾರೆ. ನಾನು ಮಾತನಾಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್ ಹೇಳಿ, ಚುನಾವಣೆ ಯಾವ ರೀತಿಯಾಗಿದೆ? ನೀವು ಓಟ್ ಹಾಕಿ ಬಂದಿದ್ದೀರಾ? ಓಟ್ ಹಾಕಕ್ಕೆ ಬಂದಿದ್ದೀವಿ. ಏನು ಹೇಳ್ಬೇಕು ಹೇಳಿ? ಯುವಕರು ಯಾವ ಮಾನದಂಡದಲ್ಲಿ ಓಟ್ ಹಾಕ್ತೀರಾ? ಏನ್ ಕತೆ? ಯಾರು ಅಭಿವೃದ್ಧಿ ಮಾಡೋರು ಅವ್ರಿಗೆ ಹಾಕ್ತಾರೆ. ಓಕೆ, ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ವಾತಾವರಣ? ಫುಲ್ ಟಫ್ ಫೈಟ್ ಇದೆ. ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾರೇ ಗೆದ್ರು ಕಡಿಮೆ ಅಂತರ ಮತಗಳಿಂದ ಗೆಲ್ತಾರೆ. ಓಕೆ ಸರ್, ನೀವು ಹೇಳಿ, ಚನ್ನಪಟ್ಟಣದಲ್ಲಿ ಕಡಿಮೆ ಆಗ್ತಿದೆ ಓಟು, ಹೇಳಿ. ಕಡಿಮೆ ಏನು ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಈಗ ರೆಡಿ ಇದೆ ಸರ್ಕಾರ, ಅದಕ್ಕೆ ಸಪೋರ್ಟ್ ಮಾಡೋಣ. ಹೆಂಗಿದೆ ಕ್ಷೇತ್ರದಲ್ಲಿ? ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಟಫ್ ಕಾಂಪಿಟೇಷನ್ ಇದೆ. ಯಾರೋ ಒಂದು ಗೆದ್ರು ಒಂದು 2000-3 ವೋಟಲ್ಲಿ ಗೆಲ್ಬೋದು ಅನಿಸುತ್ತೆ. ಸರ್ ನೀವು ಹೇಳಿ, ಹೆಂಗಿದೆ ನಮ್ಮ ಕಡೆ? ಸರ್ ಹೇಳಿ, ಹೇಗಿದೆ ವಾತಾವರಣ? ಸರ್ ಹೇಳಿ, ವಾತಾವರಣ ಹೇಗಿದೆ? ಸರ್ ವಾತಾವರಣ ತುಂಬಾ ಚೆನ್ನಾಗಿದೆ. ಬಟ್ 2 ಪಕ್ಷಗಳು ಜಿದ್ದಾಜಿದ್ದಿನ ಫೈಟ್ ಏರ್ಪೋರ್ಟ್ ಪಡ್ತಾ ಇದೆ. ಯಾರಿಗೆ ಗೆದ್ರು ಗೆಲುವು ನಂತರ ಸ್ವಲ್ಪ ಕಡಿಮೆ ಅಂತರದಲ್ಲಿ ಗೆಲುವು ಯಾರಿಗಾರ ಆಗ್ಬೋದು. ನೀವು ಯಾವ ಮಾನದಂಡದಲ್ಲಿ ಓಟ್ ಹಾಕ್ತೀರಾ? ಏನು ನೋಡಿ ಓಟ್ ಹಾಕ್ತೀರಾ? ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಯಾವ ವ್ಯಕ್ತಿ ತಾಲೂಕು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಅಭಿವೃದ್ಧಿ ನೋಡ್ಕೊಂಡು ಓಟ್ ಹಾಕ್ತೇವೆ. ಥ್ಯಾಂಕ್ ಯು. ಅರವಿಂದ್, ಇಷ್ಟು ಸಹಜವಾಗಿ ಅವರವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಇಟ್ಕೊಂಡು ಮತದಾರರು ಓಟನ್ನು ಹಾಕ್ತಾರೆ. ಚನ್ನಪಟ್ಟಣದಲ್ಲಿ ಈಗ ಮತ್ತಷ್ಟು ಉತ್ಸಾಹ, ಬಿರುಸಿನ ಮತದಾನ ಆಗ್ತಿರುವಂತದ್ದು. ಮತಕೇಂದ್ರಕ್ಕೆ ಜನರು ಬಂದು, ಮತದಾರರು ಬಂದು ಮತ ಹಾಕುವಂತಹ ಪ್ರಕ್ರಿಯೆಗೆ ಮುಂದಾಗ್ತಿದ್ದಾರೆ. ಇನ್ನೊಂದು ವಿಷಯ ತೋರಿಸ್ತೀನಿ. ವೀಲ್ ಚೇರ್ ನಲ್ಲಿ ಒಬ್ಬ ವೃದ್ಧೆ ಬಂದಿದ್ದಾರೆ. ಅವರು ಕೂಡ ಉತ್ಸಾಹದಿಂದ ಮತಕೇಂದ್ರಕ್ಕೆ ಬಂದು ಒಂದು ಮತವನ್ನ ಹಾಕ್ಲಿಕ್ಕೆ ಬಂದಿದ್ದಾರೆ. ಇದು ಉತ್ಸಾಹ ಇರುವಂತದ್ದು ಚನ್ನಪಟ್ಟಣದಲ್ಲಿ. ಈ ಒಂದು ಉತ್ಸಾಹ ಗಂಟೆಗಳು ಕಳೆದಂತೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ವಿನಯ್ ಅವರು ಕೂಡ ಚನ್ನಪಟ್ಟಣ ಕ್ಷೇತ್ರ, ಬೇರೆ ಮತ ಕೇಂದ್ರದಿಂದ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ವಿನಯ್, ಈಗ ಒಂದು ಕಡೆ ಬರ್ತಿರೋ ಮಾಹಿತಿ, ಈಗ ಮತದಾನ ಪ್ರಕ್ರಿಯೆ ಸ್ವಲ್ಪ ಜೋರಾಗ್ತಾ ಇದೆ ಅಂತ. ತಾವಿರುವಂತಹ ಮತಗಟ್ಟೆಗಳಲ್ಲೂ ಅದೇ ಪರಿಸ್ಥಿತಿ ಇದೆಯಾ? ಆಮೇಲೆ ಸಿ ಪಿ ಯೋಗೇಶ್ವರ್ ಅವರು ಮತದಾನ ಮಾಡಿದ್ರಾ, ಏನಾದ್ರು ಮಾತನಾಡಿದ್ರಾ? ಒಟ್ಟಾರೆ ಹೇಗಿದೆ ಚಿತ್ರಣ?
ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಚನ್ನಪಟ್ಟಣದ ಚಕ್ಕೆರೆ ಗ್ರಾಮದಲ್ಲಿ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಂದು ಮತದಾನವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಬಂದು ಮತದಾನ ಮಾಡ್ತಿರುವಂಥದ್ದು ಕೂಡ ಇಲ್ಲಿ ಗಮನಾರ್ಹ ಅಂತ ಹೇಳ್ಬೋದು. ಅದಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ ಅವರ ಹುಟ್ಟೂರು ಕೂಡ ಇದೇ ಆಗಿರುವಂಥದ್ದು. ಹಾಗಾಗಿ CP ಯೋಗೇಶ್ವರ್ ಅವರು ಕೂಡ ಈಗಾಗಲೇ ಬಂದು ಮತದಾನವನ್ನು ಮಾಡಿದ್ದಾರೆ. ಪತ್ನಿಯವರ ಜೊತೆ ಬಂದು ಕೂಡ ಮತದಾನವನ್ನು ಮಾಡಿದ್ದಾರೆ. ಸಾಕಷ್ಟು ಗೆಲುವಿನ ವಿಶ್ವಾಸವನ್ನು ಕೂಡ ಯೋಗೇಶ್ವರ್ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಷೇತ್ರಕ್ಕೆ ಮಾಡಿರುವಂಥ ಒಂದಷ್ಟು ಅಭಿವೃದ್ಧಿ ವಿಚಾರಗಳನ್ನು ಕೈ ಹಿಡಿತವೆ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಹೇಳ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ಸರತಿ ಸಾಲಿನಲ್ಲೇ ನಿಂತ್ಕೊಂಡು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಜನರು ಕೂಡ ತಮ್ಮ ಅಂದರೆ ಗುರುತಿನ ಚೀಟಿಗಳನ್ನು ಇಟ್ಕೊಂಡು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರನ್ನ ಒಬ್ಬೊಬ್ಬರಾಗಿ ಒಳಗಡೆ ಬಿಡಲಾಗ್ತಾ ಇದೆ. ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾದಂಥ ಲೈನ್ಗಳನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲೇ ನಿಂತ್ಕೊಂಡು ಬಂದು ಮತದಾನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ ಅವರು ಕೂಡ ಮತದಾನ ಮಾಡಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಾದ ಬಳಿಕ ಗೆಲುವಿನ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತಷ್ಟು ಮತದಾನದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಗ್ರಾಮೀಣ ಭಾಗಗಳಲ್ಲಿ ಬೆಳಗ್ಗೆ ಕೂಡ ಅಂದರೆ ಹೈನುಗಾರಿಕೆ ಈ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಹಾಲು ಹಾಕಿ ಡೈರಿಗೆ ಸಾಕಷ್ಟು ಜನ ಹಸುಗಳಿಗೆ ಒಂದಷ್ಟು ಮೇವನ್ನು ತಂದು ಅದಾದ ಬಳಿಕ ಮತದಾನ ಗಟ್ಟೆಗಳಿಗೆ ಆಗಮಿಸುವಂಥ ಒಂದು ಜಾಸ್ತಿ ಹೆಚ್ಚಾಗುವಂಥದ್ದು. ಆ ನಿಟ್ಟಿನಲ್ಲಿ 11 ಗಂಟೆ ಬಳಿಕ ಮತ್ತಷ್ಟು ಮತದಾನ ಚುರುಕುಗೊಳ್ಳುವಂಥ ಸಾಧ್ಯತೆ ಇದೆ. ಗ್ರಾಮೀಣ ಭಾಗದ ಒಂದಷ್ಟು ಕಡೆ ಚುರುಕು ಹೆಚ್ಚಾಗ್ತಾ ಇರುವಂಥದ್ದು ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿದೆ. ಇನ್ನು ಶಿಗ್ಗಾವಿಗೆ ಹೋಗೋಣ. ಫಕೀರಯ್ಯ ನನ್ನ ಜೊತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಫಕೀರಯ್ಯ, ಐ ಥಿಂಕ್ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಒಟ್ಟಾರೆ 10:15 ಸಂದರ್ಭದಲ್ಲಿ ಮತದಾನ ಪ್ರಮಾಣ ಹೇಗಿದೆ, ಪ್ರಕ್ರಿಯೆ ಹೇಗಿದೆ? ಅರವಿಂದ್, ಶಿಗ್ಗಾವಿ ಕ್ಷೇತ್ರದಲ್ಲಿ ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಮಾಮ್ಲೆ ದೇಸಾಯಿ ಮತಗಟ್ಟೆಯಲ್ಲಿದ್ದೇವೆ. ನಾವು ಬೆಳಗಿನಿಂದಲೂ ಕೂಡ ಮಹಿಳೆಯರಾಗಿರ್ಬೋದು ಪುರುಷರಾಗಿದ್ದು ಬೆಳಗಿನಿಂದ ಮಹಿಳೆಯರ ಮತದಾನ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ 13,000ಕ್ಕೂ ಅಧಿಕ ಮಹಿಳೆಯರು ಮತದಾನ ಮಾಡಿರುವಂಥದ್ದು. 10,000 ಜನರು ಪುರುಷರು ಮತದಾನ ಮಾಡಿರುವಂಥದ್ದು. ಬೆಳಗಿನ ಲೆಕ್ಕಾಚಾರ ನೋಡಿದರೆ ಮಹಿಳಾ ಮತದಾರರೇ ಹೆಚ್ಚು ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿ ಮತದಾನಕ್ಕೆ ಬಹಳಷ್ಟು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಏನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಪುತ್ರ ಭರತ್ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ಮತದಾನ ಮಾಡಿ ಮತ್ತೆ ಪ್ರಚಾರ ಕಾರ್ಯಕ್ಕೆ ಹೋಗಿರುವಂಥದ್ದು. ಒಟ್ಟಿನಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಹಳ ಬಿರುಸಿನಿಂದ ಈಗಾಗಲೇ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. 10 ಗಂಟೆಗೆ 10% ಮತದಾನ ಆಗಿರುವಂಥದ್ದು. ಈಗಾಗಲೇ ಸುಮಾರು 20% ದಾಟಿರುವಂಥ ಸಾಧ್ಯತೆ ಕೂಡ, ಅಂದರೆ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕೂಡ ಎಲ್ಲ ಜನರು ಕೂಡ ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಮತದಾನದಲ್ಲಿ ಭಾಗವಹಿಸುವಂಥದ್ದು ಬಹಳ ಬಿರುಸಿನಿಂದ ಕೂಡಿರುವಂಥದ್ದು. ಹೀಗಾಗಿ ಕಳೆದ ಬಾರಿ 80% ಮತದಾನ ಆಗಿತ್ತು. ಈ ಬಾರಿ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅರವಿಂದ್. ರೈಟ್, ಶ್ರೀನಿವಾಸ್, ಫಕೀರಯ್ಯ ಮತ್ತು ವಿನಯ್ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಕಳೆದ ಬಾರಿ ಶಿಗ್ಗಾವಿನಲ್ಲಿ 80.47% ವೋಟಿಂಗ್ ಆಗಿತ್ತು. ಅಲ್ಲೂ ಕೂಡ ಚೆನ್ನಾಗಾಗುತ್ತೆ, ಪ್ರತಿ ಸಾರ್ತಿನೂ ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ. ನಾನು ಯಾವಾಗಲೂ ಹೇಳೋದಷ್ಟೇ, ಒಂದು 80% ವೋಟಿಂಗ್ ಆಗಿಬಿಟ್ರೆ ಆಗ ನಿಜವಾದ ನಾಯಕನ ಆಯ್ಕೆ ಆಯಿತು ಅಂತ ನಾವು ಅಂದ್ಕೋಬೋದು. ಸೊ ಅದಕ್ಕೆ ತಕ್ಕನಾಗಿಯೇ ಇವಾಗ ನಡೀತಾ ಇರ್ತಕ್ಕಂಥದ್ದು ಕೂಡ ಪರವಾಗಿಲ್ಲ. ಬೆಳಗ್ಗೆಯಿಂದ ಚೆನ್ನಾಗೇ ವೋಟಿಂಗ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಇದೇ ಥರ ಮುಂದುವರೆದ್ರೆ ಕಳೆದ ಬಾರಿ 2023ರಲ್ಲಿ ಏನು ವೋಟಿಂಗ್ ಆಗಿತ್ತಲ್ಲ 3 ಕ್ಷೇತ್ರಗಳಲ್ಲಿ, ಅಟ್ಲೀಸ್ಟ್ ಅಲ್ಲಿಗಾದರೂ ಬಂದು ನಿಂತ್ಕೊಳ್ಳುತ್ತೆ. ಅದರಲ್ಲಿ ಏನು ಡೌಟ್ ಇಲ್ಲ. ಅಲ್ಲಿನ ಜನ ಬೆಂಗಳೂರಿನವ್ರ ಥರ ಅಲ್ಲ. ಬೆಂಗಳೂರಿನ ಜನ ವೋಟ್ ಹಾಕಲ್ಲ. 50% 52% ನಿಂತು ಹೋಗ್ಬಿಡುತ್ತೆ ಬೆಂಗಳೂರಿನಲ್ಲಿ. ಆದರೆ ಅಲ್ಲೆಲ್ಲ ಹಾಗಲ್ಲ. ಮತದಾನದ ಬಗ್ಗೆ ಅವರಿಗೆಲ್ಲ ಜಾಗೃತಿ ಮೂಡಿಸಿರ್ತಾರೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಸಹಜವಾಗೇ ಜನ ಬಂದು ವೋಟ್ ಹಾಕ್ತಕ್ಕಂಥದ್ದು ಅವರ ಕರ್ತವ್ಯ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿನೇ ನಿಮಗೆ ಚನ್ನಪಟ್ಟಣದಲ್ಲಿ ಯಾವಾಗಲೂ 85% ವೋಟಿಂಗ್ ಆಗುತ್ತೆ. ಶಿಗ್ಗಾವಿನಲ್ಲಿ 80% ಆಗುತ್ತೆ. ಸಂಡೂರಲ್ಲೂ ಕೂಡ ಕಳೆದ ಬಾರಿ ಪರವಾಗಿಲ್ಲ, 77-78% ವೋಟಿಂಗ್ ಆಗಿತ್ತು. ಎಂತೆಂಥವ್ರು ಬರ್ತಾ ಇದ್ದಾರೆ. 95 ವರ್ಷದ ವೃದ್ಧರೊಬ್ಬರು ನಡ್ಕೊಂಡು ಬಂದು ವೋಟ್ ಹಾಕ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ವೀಲ್ ಚೇರಿನ ಅಗತ್ಯನೂ ಇಲ್ಲ. ಇನ್ನು ಶಿಗ್ಗಾವಿಯಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಮತದಾನವನ್ನು ಮಾಡಿದ್ದಾರೆ. ಹುಲಗೂರಿನಲ್ಲಿ ವೋಟ್ ಮಾಡಿದ್ದಾರೆ ಅಜ್ಜಂಪೀರ್ ಖಾದ್ರಿ. ನಿನ್ನೆ ಅಷ್ಟೇ ಒಂದು ವಿವಾದ ಮಾಡಿಕೊಂಡಿದ್ದರು. ಶಿಗ್ಗಾವಿಯಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಈ ಸರ್ತಿ ತನಗೆ ಟಿಕೆಟ್ ಸಿಗಲಿಲ್ಲ ಅಂತ ಬಂಡಾಯ ಎದ್ದು, ಆಮೇಲೆ ಅವರೊಂದು ನಾಮಿನೇಷನ್ ಹಾಕಿ, ಆಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದು ಮನವೊಲಿಸಿ ಎಲ್ಲ ಆಗಿ ಮತ್ತೆ ಅವರು ನಾಮಿನೇಷನ್ ವಾಪಸ್ ತಗೊಂಡ್ರು. ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡ್ತೀನಿ ಎಂದರು, ಮಾಡಿದ್ರು. ಸೊ ಈಗ ಅವರು ಮತದಾನವನ್ನು ಮಾಡಿದ್ದಾರೆ ಅಜ್ಜಂಪೀರ್ ಖಾದ್ರಿ. ಸೊ ಅಲ್ಲಿನ ಕ್ಷೇತ್ರದಲ್ಲಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವ್ರು, ಮಾಜಿ ಶಾಸಕರು ಕೂಡ ಹೌದು.
ಹಾಗಾಗಿ ಅಜ್ಜಂ ಪೀರ್ ಖಾದ್ರಿ ಅವರು ವೋಟ್ ಮಾಡಿದ್ದಾರೆ ಶಿಗ್ಗಾಂವಿ ಕ್ಷೇತ್ರದಲ್ಲಿ. ಒಂದೊಂದೇ ಮೆಸೇಜ್ಗಳು ಬರ್ತಾ ಇದೆ, ಒಂದೊಂದೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕ್ಯಾಂಡಿಡೇಟ್ಗಳ ಪೈಕಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಮತದಾನ ಮಾಡಿದ್ದಾರೆ, ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಮತದಾನ ಮಾಡಿದ್ದಾರೆ, ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಮತದಾನ ಮಾಡಿದ್ದಾರೆ. ಕೆಲವು ಕಡೆ ಇನ್ನೂ ಬಂದಿಲ್ಲ. ಬಟ್ ನೋಡಿ, ಸಖಿ ಬೂತ್ ಅಂತ ಮಾಡಿದ್ದಾರೆ, ಪಿಂಕ್ ಬೂತ್ ಅಂತ ಮಾಡಿದ್ದಾರೆ ಮಹಿಳೆಯರು. ಕಾಲಿಗೆ ರಾಡನ್ನು ಹಾಕ್ಸ್ಕೊಂಡಿದ್ರೆ, ಆದರೆ ಮತದಾನ ನಮ್ಮ ಹಕ್ಕು ಅನ್ನೋ ಕಾರಣಕ್ಕಾಗಿ ಮನೆಯಲ್ಲಿ ಕೂರದೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಉತ್ತಮ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತೀನಿ ನಾನು. ಸರ್, ಮತದಾನ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ನಿಮ್ಗೆ ಅಪಘಾತ ಆಗೈತಿ, ಯಾರಾದರೂ ಮನೆಯಲ್ಲಿ ಮಲಗ್ತಿದ್ರು, ನೀವು ಯಾಕೆ ಮತದಾನ ಮಾಡ್ಬೇಕು ಅನಿಸ್ತು ಸರ್? ಮತದಾನ ನಮ್ಮ ಹಕ್ಕು ಸರ್, ನಾವು ಮತದಾನ ಮಾಡಲೇಬೇಕು. ಹೀಗಾಗಿ ಸರ್ ನಮ್ಮ ಬೇರೆ ಜನರಿಗೆ ಏನು ಹೇಳ್ತೀರಿ ಸರ್? ಈಗ ಕೆಲವು ಜನರು ಮತದಾನ ಏನು ಮಾಡಿದ್ರೆ ಅದು ಬಿಟ್ಬಿಡು, ಆಮೇಲೆ ಮಾಡಿದ್ರೆ ಅಂತ ಹೇಳ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಅಂತ ಬಿಡಬಾರ್ದು ಸರ್. ಮತದಾನ ನಮ್ಮ ಕಾನೂನುಬದ್ಧ ಹಕ್ಕು ಸರ್, ನಾವು ಮಾಡಲೇಬೇಕು. ಹಾಂ ಸರ್. ನೀವೇನು ನೋಡಿ ಮತ ಹಾಕಿದ್ರಿ ಸರ್? ಏನು ಎಂಥ ವ್ಯಕ್ತಿ ಆಯ್ಕೆ ಆಗಬೇಕು? ನಿಮಗೂ ಒಂದು ಇದು ಇರುತ್ತೆ, ಸಮಾಜದೊಳಗೆ ಒಳ್ಳೆಯ ವ್ಯಕ್ತಿ ಆಗಬೇಕು, ಸಮಾಜ ಸುಧಾರಣೆ ಆಗಬೇಕು. ಹಿಂಗೆ ಅಂಥ ವ್ಯಕ್ತಿ ನೋಡಿ ನಾವು ಆಯ್ಕೆ ಮಾಡ್ತೀವಿ. ಹಾಂ ಸರ್. ಒಟ್ಟಿನಲ್ಲಿ ಅಂದರೆ 1.5 ತಿಂಗಳಿಂದ ಅವ್ರಿಗೆ ಅಪಘಾತ ಆಗಿತ್ತು. ಕಾಲಿನಲ್ಲಿ ನೋಡ್ಬೋದು ನೀವು, ರಾಡ್ ಇದೆ. ಆ ಆಟೋದಲ್ಲಿ ಬಂದು ಯಾವುದೇ ನಿರ್ಲಕ್ಷ್ಯ ಭಾವನೆ ತೋರದೆ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮತದಾನ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಅವರು ಕೂಡ ಸಾಕ್ಷಿಯಾಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪ್ರಕ್ರಿಯೆ, ಪಬ್ಲಿಕ್ ಟಿವಿ, ಹಾವೇರಿ. ಓಕೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಮೇರಿಕಾದಿಂದ ಬಂದು ವೋಟ್ ಹಾಕಿದವರೊಬ್ಬರು ನೋಡಿ, ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಇವ್ರು ಬಂದು ವೋಟ್ ಹಾಕಿರೋದು. ಇಂಥವರೇ ಯಾವತ್ತೂ ಕೂಡ ಮಾದರಿ ಆಗ್ತಕ್ಕಂಥವ್ರು. ಇವ್ರನ್ನ ನೋಡಿ ಎಲ್ಲ ಚೆನ್ನಾಗಿರೋರು ಬಂದು ವೋಟ್ ಹಾಕಿದ್ರೆ ಅದೇ ಪುಣ್ಯ.